ಬಾಬು ಜಗಜೀವನ್ ರಾವ್ ಭವನಕ್ಕೆ ಮೀಸಲಿಟ್ಟ 50 ಲಕ್ಷ ರೂಪಾಯಿ ಲೂಟಿ ಮಾಡಿದ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರನ್ನ ಜೈಲಿಗೆ ಕಳಿಸಬೇಕು. ಈ ಭವನ ಕಾಮಗಾರಿಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಘೋಷಿಸಿದಂತೆ ಒಂದು ವಾರದೊಳಗೆ ಪೂರ್ಣಗೊಳಿಸಬೇಕು. ಇಲ್ಲದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುವುದು ಅಂತ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಹಿಪ್ಪಳಗ್ ಅವರು ಆಗ್ರಹಿಸಿದರು. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು 2012-13ನೇ ಸಾಲಿನಲ್ಲಿ ಬೀದರ್ ನಗರದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಭವನ ನಿರ್ಮಾಣಕ್ಕೆ ಅಂದಿನ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎ ನಾರಾಯಣಸ್ವಾಮಿ ಅವರು 1 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದರು. ಆದರೆ ಹಲವು ಕಾರಣಗಳಿಂದ ಸ್ಥಳ ಬದಲಾವಣೆಯಾಗಿ ಕಾಮಗಾರಿ ಪ್ರಾರಂಭವಾಗಿರಲಿಲ್ಲ. ನಂತರ 2025ರ ಏಪ್ರಿಲ್ 5ರಂದು ಚಿಕ್ಕಪೇಟ್ನಲ್ಲಿ ಭವನಕ್ಕೆ ಮೀಸಲಿಟ್ಟ ಜಮೀನಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್, ಪ್ರಸ್ತುತ ಜಿಲ್ಲಾಧಿಕಾರಿಯಾಗಿರುವ ಶಿಲ್ಪಾ ಶರ್ಮಾ ಮತ್ತು ಸಮಾಜ ಕಲ್ಯಾಣ ಉಪನಿರ್ದೇಶಕರು ಸೇರಿ ಕಾಮಗಾರಿಯ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಗುದ್ದಲಿ ಪೂಜೆ ನೆರವೇರಿಸಿದ ನಂತರ ಸಚಿವ ಈಶ್ವರ್ ಖಂಡ್ರೆ ಅವರು ಭವನ ನಿರ್ಮಾಣಕ್ಕೆ 5 ಕೋಟಿ ರೂಪಾಯಿ ಹಣದ ವಿಶ್ವಾಸವನ್ನು ಕೂಡ ನೀಡಿದ್ರು. ಅದಾದ ನಂತರ ಗುದ್ದಲಿ ಪೂಜೆ ನಡೆದು 8 ತಿಂಗಳು ಕಳೆದರೂ ಕೂಡ ಇನ್ನೂ ಕೂಡ ಕಾಮಗಾರಿ ಪ್ರಾರಂಭವಾಗಿಲ್ಲ. ಅದರಿಂದ ಸಮಾಜ ಕಲ್ಯಾಣ ಇಲಾಖೆ ಕೂಡಲೇ ಎಚ್ಚೆತ್ತುಕೊಂಡು ಕಾಮಗಾರಿಯನ್ನ ಪ್ರಾರಂಭ ಮಾಡದಿದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿಗೆ ಸತ್ಯಾಗ್ರಹ ನಡೆಸುವುದಾಗುವುದಾಗಿ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಬೀದರ್ ನಗರದಲ್ಲಿ ಸುಮಾರು 20 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ. ಒಂದು ಬಾಬು ಜಗಜೀವನ್ ರಾವ್ ಭವನ ಆಗಬೇಕಂತೇಳಿ 20-25 ವರ್ಷದಿಂದ ಬೀದರ್ ನಗರದಲ್ಲಿ ಮಾದಿಗ ಸಮಾಜದವರು ಅನೇಕ ಹೋರಾಟಗಳು ಮಾಡ್ಕೊಂಡು ಬಂದಂಥ ಉದಾಹರಣೆಗಳು, ನಿದರ್ಶನ ಕೂಡ ತಮ್ಮ ಮಾಧ್ಯಮ ಮುಂದಿದೆ. 20 ವರ್ಷದಿಂದ ಬರೀ ಬೀದರ್ ನಗರದಲ್ಲಿ ಒಂದು ಬಾಬು ಜಗಜೀವನ್ ರಾವ್ ಭವನ ಬೇಕು. ಈ ಸಮಾಜಕ್ಕೆ, ಈ ಬಡ ಸಮಾಜದ ಮದುವೆ ಮಾಡ್ಕೊಳ್ಳೋಕೆ, ಸಂಭ್ರಮ ಮಾಡೋಕ್ಕೆ, ಯಾವುದೇ ಕಾರ್ಯಕ್ರಮ ಮಾಡಬೇಕಂದ್ರೆ ಮಾದಿಗರಿಗೆ ಒಂದು ಸಮುದಾಯ ಭವನ ಇಲ್ಲ ಅಂತೇಳಿ ಹೋರಾಟ ಸುಮಾರು 2012ರಿಂದ ಇಲ್ಲಿವರೆಗೂ ಮಾಡ್ಕೊತಾ ಬಂದಿದ್ದೀವಿ. 2012-13ರಲ್ಲಿ ಅಂದಿನ BJP ಸರ್ಕಾರದಲ್ಲಿ ಇರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎ ನಾರಾಯಣಸ್ವಾಮಿ ಅವರು ಬೀದರ್ ನಗರಕ್ಕೆ ಆಗಮಿಸಿದಾಗ ಸಮಾಜ ವತಿಯಿಂದ ಹಿರಿಯರೆಲ್ಲ ಹೋಗಿ ಕೇಳಿದಾಗ ಅವರು 1 ಕೋಟಿ ರೂಪಾಯಿ ಅನುದಾನ ಕೊಡಿಸಿ ಅಂದಿನ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಪ್ರಭಾಕರ್ ಅವರಿಗೆ ಕರೆಸಿ ಜಾಗ ಕೊಡ್ರಪ್ಪ ಈ ಸಮಾಜಕ್ಕೆ ಅಂತ ಹೇಳಿದಾಗ ನೌಬಾದ ಡೈರೆಕ್ಟ್ ಒಂದು 2 ಎಕರೆ ಭೂಮಿ ಮಂಜೂರು ಮಾಡಿರ್ತಾರೆ. ಅದ ನಂತರ ಮತ್ತೆ ಮುಂದೆ ಕಾಂಗ್ರೆಸ್ ಸರ್ಕಾರ ಬಂತು. ಸಮಾಜ ಕಲ್ಯಾಣ ಸಚಿವರಾಗಿ ಅಂಜನೇಯವರು ಹೋಗಿದ್ದರು. ಅವರು ಬಂದು ಅಲ್ಲಿ ಭವನ ಅಡಿಗಲ್ ಸಂಭ್ರಮ ಹಾಕಿದ್ರು. ತದನಂತರ ಕಾರ್ಯ ಪ್ರಾರಂಭ ಆಗಿತ್ತು. ಕಟ್ಟುವ ಸಲುವಾಗಿ ಅಂದಿನ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಅನುರಾಗ್ ತಿವಾರಿ ಅಂತೇಳಿ ಜಿಲ್ಲಾಧಿಕಾರಿ ಇದ್ದರು. ಅವರಲ್ಲಿ ಸುರಂಗ ಮಾರ್ಗ ಬರ್ತದೆ, ಕರೇಜ್ ಬರ್ತದೆ, ಇಲ್ಲಿ ನಿಮಗೆ ಬೇರೆ ಕಡೆ ಜಾಗ ಕೊಡ್ತೀನಿ, ಸ್ಥಳ ಕೊಡ್ತೀನಿ ಅಂತೇಳಿ ಅಲ್ಲಿನ ಕ್ಯಾನ್ಸಲ್ ಮಾಡಿದ್ರು. ಅಲ್ಲೆಲ್ಲ ಪಾಯ ಹೊಡೆದು ಕಾಲಂಚಲ ರೆಡಿ ಆಗಿದ್ದು ಬೇರೆ ಕಡೆ ಕೊಡ್ತೀನಿ ಅಂತ ಹೇಳಿದ. ಸರಿಯಪ್ಪ ಅಂಥೇಳಿ ಮತ್ತೆ DC ಆಫೀಸ್ ಅಲೆದಾಡಿ ಆವಾಗ HR ಮಾದೇವರು ಬಂದರು. ಸರ್ ನಮ್ಗೆ ಬೇರೆ ಕಡೆ ಜಾಗ ಕೊಡ್ತೀನಿ ಅಂತ ಹೇಳಿದ್ರು. ಆಲ್ರೆಡಿ ಕಾಮಗಾರಿ ಸ್ಟಾರ್ಟ್ ಆಗಿತ್ತು. ಸಮಾಜ ಕಲ್ಯಾಣ ಸಚಿವರು 2018ರಾಗ ಅಂಜನೇಯರು ಬಂದು ಉದ್ಘಾಟನೆ ಮಾಡಿದ್ರು ಅಂತ ಹೇಳಿದಾಗ ಅವ್ರೇನು ಮಾಡಿದ್ರು, ಸರಿ ನಾನು ಬೇರೆ ಕಡೆ ಕೊಡ್ತೀನಿ ಅಂಥೇಳಿ ಬಂಜಾರ ಭವನ ಹತ್ರ 1 ಎಕರೆ ತೋರಿಸಿದ್ರು. ಅಲ್ಲೆಲ್ಲ ನೋಡಿ ಮಟ್ಟಿ ಬಂದಮೇಲೆ ಬಂಜಾರ ಭವನದಲ್ಲಿ 1 ಎಕರೆ ಕೊಟ್ಟರು. ಅದ್ರ ಪಕ್ಕನೇ ನಮ್ಗೆ 1 ಎಕರೆ ಕೊಟ್ಟರು. ಆಮೇಲೆ ಸರ್ ಅವ್ರು ಪಾಡಿ ಮಾಡಿಕೊಡ್ರು ಅಂತ ಹೇಳಿದಾಗ ಇಲ್ಲ, ಜಗದ ಮೇಲೆ ಸ್ಟೇ ಇದೆ, ಕೋರ್ಟ್ ಆರ್ಡ್ರ್ ಇದೆ, ಯಾರೋ ಕೋರ್ಟಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಕೋರ್ಟ್ನಾಗ ಡಿಸ್ಮಿಸ್ ಬಿದ್ದು ಆಲ್ರೆಡಿ ಡಿಸ್ಮಿಸ್ ಆಗಿದ್ದಾರೆ, ಗೊತ್ತಿಲ್ಲ. ಅದಕ್ಕೆ ನಾನೇ ಕೋರ್ಟಿಗೆ ಅಡ್ಡಾಡಿ ಅಲ್ಲಿರ್ತಕ್ಕಂಥ ಅದು ಡಿಸ್ಮಿಸ್ ಆಗಿಂದು ಒಂದು ಜಜ್ಮೆಂಟ್ ಕಾಪಿ ತಂದು DC ಅವ್ರಿಗೆ ಕೊಡೋತ್ತಿನಾಗ HR ಮಾದಿರೋ ಟ್ರಾನ್ಸ್ಫರ್ ಆದರು. ಮತ್ತು ಗೋವಿಂದ ರೆಡ್ಡಿ ಅಂತೇಳಿ ಬಂದರು.